ಜಯದೇವಿ ತಾಯಿ ಲಿಗಾಡೆ 1912 ರಿಂದ 1986. ಕರ್ನಾಟಕವು 22 ಸಂಸ್ಥಾನಗಳ ಆಳ್ವಿಕೆಗೆ ಒಳಪಟ್ಟಿದ್ದ ಸಂದರ್ಭದಲ್ಲಿ ಸೊಲ್ಲಾಪುರದ ಮಹಾದಾನಿ ವಾರದಮಲ್ಲಪ್ಪನವರ ಮನೆಯಲ್ಲಿ ದಿನಾಂಕ ಜೂನ್ 23, 1912 ರಂದು ಜನಿಸಿದರು. ವಾರದಮಲ್ಲಪ್ಪನವರು ಇವರ ತಾಯಿಯ ತಂದೆ ಅಂದರೆ ಅಜ್ಜನಾಗಿದ್ದರು. ಅಜ್ಜನ ಮನೆ ಇಂದ್ರಭವನ. ಅದು ಐತಿಹಾಸಿಕ ಹಾಗೂ ಕಲಾತ್ಮಕವಾದಂತಹ ಕಟ್ಟಡವಾಗಿತ್ತು. ಜಪಾನ್, ಚೀನಾ, ಯುರೋಪಿನ ಪುರಾತನ ಪಟ್ಟಣದ ಮಾದರಿಯನ್ನೊಳಗೊಂಡಂತಹ ಶಿಲ್ಪಕಲಾ ವೈವಿಧ್ಯದಿಂದ ಆಳೆತ್ತರದ ದರ್ಪಣಗಳಿಂದ ಗೋಲಾಕಾರದ ಶಿಖರಗಳಿಂದ ಶೋಭಾಯಮಾನವಾಗಿತ್ತು. ವಾರದಮಲ್ಲಪ್ಪನವರಿಗೆ 3 ಜನ ಮಡದಿಯರು. ಮನೆಯಲ್ಲಿಯೇ ಮಹಿಳಾ ಜ್ಞಾನಗೋಷ್ಠಿ ನಡೆಯುತ್ತಿತ್ತು. ಅದರಲ್ಲಿ ಪ್ರಾರಂಭದ ಪ್ರಾರ್ಥನಾ ಗೀತೆ ಜಯದೇವಿಯವರ ಹಾಡಾಗಿರುತ್ತಿತ್ತು. ಅಜ್ಜ ವಾರದಮಲ್ಲಪ್ಪನವರ ದಯೆ, ದಾನ, ಧರ್ಮ, ಅಪ್ಪ ಚನ್ನಬಸಪ್ಪ ಮಡಕಿಯವರ ಬುದ್ಧಿಕೌಶಲ, ಜಯದೇವಿಯವರ ವ್ಯಕ್ತಿತ್ವ ರೂಪುಗೊಳ್ಳಲು ಸಾಹಿತ್ಯ ಸೃಷ್ಟಿಗೆ ಕಾರಣವಾದವು. 1926 ರಲ್ಲಿ ಸೊಲ್ಲಾಪುರದವರಾದ ಚನ್ನಮಲ್ಲಪ್ಪ ಲಿಗಾಡೆಯವರೊಂದಿಗೆ ಇವರ ವಿವಾಹವಾಯಿತು. ಇವರ ಆರಾಧ್ಯ ದೈವ ಸೊನ್ನಲಾಪುರದ ಸಿದ್ದರಾಮ. ಹೀಗಾಗಿ ಶರಣರ ಬದುಕು, ಬರಹ ಇವರನ್ನು ಬಹಳವಾಗಿ ಆಕರ್ಷಿಸಿತು. ಅದನ್ನು ಅವರು ತಮ್ಮ ನಡೆ ನುಡಿಯಲ್ಲಿ ಅಳವಡಿಸಿಕೊಂಡು ಶರಣ ಬಾಳನ್ನೇ ಬಾಳಿದರು. ಇವರು ಅಭ್ಯಾಸ ಮಾಡಿದ್ದು ಕೇವಲ ಮಾಧ್ಯಮಿಕ ಶಾಲೆಯಲ್ಲಿ ಮಾತ್ರ. 2 ಮಕ್ಕಳನ್ನು ಹೆತ್ತ ಮೇಲೆ ಕನ್ನಡ ಪುಸ್ತಕಗಳನ್ನು ಹೆಚ್ಚೆಚ್ಚು ಓದತೊಡಗಿದರು. ಶಾಸ್ತ್ರ, ತರ್ಕ, ವ್ಯಾಕರಣ, ಮೀಮಾಂಸೆ ಇವುಗಳನ್ನು ಎಂದೂ ಕೇಳಿದವರಲ್ಲ. ವಾರಕ್ಕೊಮ್ಮೆ ಮನೆಯಲ್ಲಿ ಜರುಗುತ್ತಿದ್ದ ಆಧ್ಯಾತ್ಮ ಗೋಷ್ಠಿಯ ಆಳವಾದ ಪ್ರಭಾವ, ವಚನಶಾಸ್ತ್ರದ ಆಕರ್ಷಣೆ ಇವರನ್ನು ಬರೆಯುವಂತೆ ಪ್ರೇರೇಪಿಸಿತು. ಲಿಗಾಡೆಯವರ ಕುಟುಂಬದವರು ಆಗರ್ಭ ಶ್ರೀಮಂತರು. ಆ ಮನೆಯ ಹೆಣ್ಣು ಮಕ್ಕಳು ಬೆಲೆ ಬಾಳುವ ಸೀರೆ, ಮೈ ತುಂಬಾ ಬಂಗಾರದ ಒಡವೆ ಧರಿಸುತ್ತಿದ್ದರು. ಅಂತಹದರಲ್ಲಿ ಜಯದೇವಿ ತಾಯಿಯವರು ಸಾಧಾರಣವಾದ ಬಿಳಿಯ ಸೀರೆ, ಹಣೆ ಮೇಲೆ ತ್ರಿಪುಂಡ, ಕೊರಳೊಳಗೊಂದು ರುದ್ರಾಕ್ಷಿ, ಲಿಂಗದ ಕಾಯಿ, ಗುಂಡಗಡಿಗೆ ಇವೇ ಆಭರಣ. ಯಾರಾದರೂ ಎದುರಿಗೆ ಬಂದರೆ ಕರವೆತ್ತಿ ಮುಗಿಯುವಂತಹ ಪ್ರಶಾಂತವಾದ ಮುಖ, ಅಂತರಂಗದಲ್ಲಿ ಅಪಾರವಾದ ಜ್ಞಾನ ಸಂಪತ್ತನ್ನು ಹೊಂದಿದ್ದರೂ ವಿನಯವಂತಿಕೆಯಿಂದ ಸಾದಾ ಸರಳರಲ್ಲಿ ಸರಳರಂತೆ ಕಾಣುತ್ತಿದ್ದರು. ಜಯದೇವಿ ತಾಯಿಯವರು ರಚಿಸಿದ ಕೃತಿಗಳು: 1. ಜಯಗೀತೆ 1952. 2. ತಾಯಿಯ ಪದಗಳು 1959. 3. ಶ್ರೀ ಸಿದ್ದರಾಮ ಪುರಾಣ 1965. 4. ತಾರಕತಂಬೂರಿ 1968. 5. ಮಹಾವೀರವಾಣಿ ಹಿಂದಿಯ ಅನುವಾದ 6. ಬಂದೇವ ಕಲ್ಯಾಣಕ 1982. 7. ಸಾವಿರದ ಪದಗಳು 1186. ಮರಾಠಿಯಲ್ಲಿ ರಚಿಸಿದ 16 ಕೃತಿಗಳು ಅಪ್ರಕಟಿತವಾಗಿವೆ. ಮಹಾರಾಷ್ಟ್ರದ ಅಂಚಿಗಿದ್ದರೂ ಕನ್ನಡದ ನಾಡು ನುಡಿಯ ಬಗ್ಗೆ ಸದಾ ಕಳಕಳಿಯ ನುಡಿಯನ್ನಾಡಿದವರು. ಅಖಂಡ ಕರ್ನಾಟಕದ ಕನಸನ್ನೂ ಕಂಡಂತಹ ತಾಯಿಯವರು ಬೇಲೂರು ಕನ್ನಡ ಸಾಹಿತ್ಯ ಸಮ್ಮೇಳನದ ವೇದಿಕೆಯ ಮೇಲೆ ಆಡಿದ ನುಡಿಗಳು ಸ್ವಾಭಿಮಾನಿ ಕನ್ನಡಿಗನ ನೆತ್ತಿಯಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಮೊಳಗಿಸುತ್ತವೆ. ತಾಯಿಯವರಿಗೆ ಸಂದ ಗೌರವ. 1974 ರಲ್ಲಿ ಮಂಡ್ಯದಲ್ಲಿ ನಡೆದ 48ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ. 1976 ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಡಿ.ಲಿಟ್. ಪದವಿ. 1976 ಕರ್ನಾಟಕ ವಿಶ್ವವಿದ್ಯಾಲಯದ ಜನಪದ ಸಮ್ಮೇಳನದ ಅಧ್ಯಕ್ಷತೆ. 1977 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಸದಸ್ಯರಾಗಿ ನೇಮಕ. ಎಳೆಯ ಪತ್ತುರಿಬನ ಸೆಳೆದಿತ್ತು ಎನ್ನಮನ ಸುಳಿದಿತ್ತು ಶಿವಗಾಳಿ ಅವಿರತ ಕಲ್ಯಾಣದಿ ಅಳಿದುಳಿದು ಬೆಳೆಯಲು ಕರೆವಾರರ್ ತವರಿಗೆ ಬಂದೇನ ಸಾವ ನೋವನೆ ದಾಟಿ ಶಿವ ಜೀವನವ ತಾಳಿ ಸೇವೆಯ ಮಾಡಲು ಧಾವಿಸಿ ಬಂದೆ ಕಲ್ಯಾಣಕ ಎಂದು ಹಾಡಿದ ತಾಯಿ ಕಲ್ಯಾಣಕ್ಕೆ ಬಂದು ಕನ್ನಡಿಗರ ಬಳಗವನ್ನು ಕೂಡಿ ತ್ರಿವಿಧ ದಾಸೋಹ ನಡೆಸಿ ಶರಣ ಸ್ಮೃತಿಯನ್ನು ಹಸಿರುಗೊಳಿಸಿ ನಿತ್ಯ ಕಾರ್ಯದಲ್ಲಿ ನಿರತರಾಗುತ್ತಾ 1986 ಜುಲೈ 25 ರಂದು ತಮ್ಮ 74ನೇ ವಯಸ್ಸಿನಲ್ಲಿ ಸಿದ್ದರಾಮನ ಪಾದದಲ್ಲಿ ಬೆರೆತರು.